ಯಜಮಾನ್ರೆ, ನಿಜ ಹೇಳ್ತಾ ಇದ್ದೀನಿ. ನೀವು ಬರೋದು ಸ್ವಲ್ಪ ತಡವಾಗಿದ್ರು ಆ ಮಂಟಪದಲ್ಲಿ ಎಲ್ರ ಮುಂದೆ ಮಂತ್ರ ನಾನೇ ಪ್ರಶ್ನೆ ಮಾಡ್ಬಿಡ್ತಾ ಇದ್ದೆ. ಶಂಕರು, ನಿನ್ ಬಗ್ಗೆ ನನಗೆ ಗೊತ್ತಪ್ಪ. ನೀನ್ ಆ ರೀತಿ ಮಾಡವನೇ. ಆದ್ರೆ ಈಗ ನಾನು ನಿನ್ನ ಹತ್ರ ಮಾತಾಡಕ್ ಬಂದಿದ್ದ ವಿಷಯ ಅದಲ್ಲ. ಪಾಪ ಶಾಂತಿ ನಿವಾಸದವರು, ಅವ್ರ ಮನೆ ಮೇಲೆ ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟಿದೆ ಶಂಕರು. ನಾನು ಅವತ್ತಚ್ಚುನ ಆ ಚಾಂಡಾಲ್ನಿಂದ ಬಿಡಿಸ್ಕೊಂಡು ಕರ್ಕೊಂಬಂದಲ್ಲ, ಅವತ್ತೇ ಎಲ್ರ ಮುಂದೆ ಬಂದು ಕಿಡ್ನಾಪ್ ಮಾಡಿದ್ಯಾರು, ಯಾಕಾಯ್ತು, ಏನಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಷಯ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದ್ರೆ ಅದು ಸರಿಯಾದ ಸಮಯ ಸಂದರ್ಭ ಅಲ್ಲ ಅಂತ ನಾ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಈಗ ಅನ್ನಿಸ್ತಾ ಇದೆ, ಶಾಂತಿದ್ ಬಹುಶಃ ಸಹಜವಾದ ಸಾವಲ್ಲ, ಕೊಲೆ. ಯಾರೋ ಸಂಚು ಮಾಡಿ ಸಮಯ ಸಾಧಿಸಿ ಮಾಡಿರುವಂತ ಕೊಲೆ ಅದು. ಯಜಮಾನ್ರೆ, ಶಾಂತಿ ಇನ್ನೂ ಸತ್ತಿಲ್ಲ. ಶಂಕರು, ಶಂಕರು, ಏನ್ ಹೇಳ್ತಾ ಇದೆಯಾ? ಶಾಂತಿ ಸತ್ತಿಲ್ವಾ? ಹೌದು ಯಜಮಾನ್ರೆ, ಶಾಂತಿ ಇನ್ನೂ ಜೀವಂತವಾಗೇ ಇದ್ದಾಳೆ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀರಾ? ಅವಳು ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅಂತನಾ? ನೋಡಿ, ಇವಾಗ ನೀವು ಮನಸ್ಸಲ್ಲೇ ಜಾಗ ಇಟ್ಕೊಂಡಿಲ್ವಾ? ನಿಮ್ ಮನ್ಸಿಗೆ ಬಂದಿದ್ದಾಳೆ ಅಂದಮೇಲೆ ಆ ಶಾಂತಿ ಇನ್ನೂ ಜೀವಂತವಾಗಿ ಇದ್ದಾಳೆ ಅಂತ ತಾನೆ. ಯಜಮಾನ್ರೆ, ಇವಾಗ ನೀವು ನಮ್ಮನೇಲೇ ತಗೊಳ್ಳಿ. ಯಾವುದೋ ಒಂದು ಕಾರಣಕ್ಕೆ ನೀವು ಮಾತಾಡ್ತೀರಾ, ಅಮ್ಮವ್ರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಒಟ್ನಲ್ಲಿ ನಮ್ಮ ಮಾತಿನ ಮಧ್ಯೆ ಆ ಶಾಂತಿ ಅನ್ನೋಳು ಬಂದು ಹೋಗ್ತಾ ಇರ್ತಾಳೆ. ಅದೇ ತರ ಆ ಶಾಂತಿ ನಿವಾಸದ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಇವತ್ತು ಜೀವಂತವಾಗೇ ಇದ್ದಾಳೆ. ಬದುಕಿರೋ ಮನುಷ್ಯ ನಮ್ಮ ಕಣ್ಮುಂದೆನೇ ಇರ್ಬೇಕು ಅಂತ ಏನಿಲ್ವಲ್ಲ ಯಜಮಾನ್ರೆ. ಮಾತಿನ ಮಧ್ಯೆ ಬಂದು ಹೋದ್ರು ಅವ್ರಿಗೆ ಸಾವಿಲ್ಲ ಅಂತ ಅಲ್ವಾ? ನನಗಂತೂ ಅವ್ರು ಸತ್ತಿಲ್ಲ ಅಂತ ಅನಿಸ್ತಾ ಇದೆ ಯಜಮಾನ್ರೆ. ಹಾಗನ್ನಿಸ್ತು ನಿಮಗೆ ಹೇಳಿದೆ. ಶಂಕರು, ಒಂಥರ ನೀನು ತಾಯಿ ಹೃದಯದ ಮನುಷ್ಯ ಕಣಯ್ಯ ನೀನು. ಅಲ್ಲ, ನಾನೇನೋ ಹೇಳಕ್ ಬಂದೆ, ಅಷ್ಟೊತ್ತಿಗೆ ನೀನು ಹೊಗಳಿ ವಿಷಯನೇ ಮರೆಸ್ಬಿಟ್ಟೆ. ನಾನೇನ್ ಹೇಳಕ್ ಬಂದೆ ಹೇಳು? ಅದೇ ಯಜಮಾನ್ರೆ, ಶಾಂತಿ ಅವ್ರನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳ್ತಾ ಇದ್ರಿ. ಹೌದು ಶಂಕರು, ಅದೇ ವಿಷಯನೇ ಹೇಳಕ್ ಬಂದೆ. ಏನಿಲ್ಲ ಶಂಕರು, ಆ ಶಾಂತಿ ನಿವಾಸದವರು ನಮ್ಮ ಕುಟುಂಬನ ತುಂಬಾ ಪ್ರೀತಿಸ್ತಾರೆ. ನಾವು ಅವ್ರಿಗೆ ಏನಾದ್ರೂ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಶಾಂತಿ ಕೊಲೆ ಹಿಂದೆ ಏನೋ ಒಂದು ರಹಸ್ಯ ಇದೆ. ಅದನ್ನ ನಾವು ಭೇದಿಸಬೇಕು.